ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಈ ಚಾತುರ್ಮಾಸದಲ್ಲಿ ನಿಯಮಗಳಾಗಲಿ ದಾನಗಳಾಗಲಿ ಪ್ರತಿಯೊಬ್ಬರಿಗೂ ಎಲ್ಲವೂ ಸಾಧ್ಯವಾಗುವಂಥದ್ದು ಅಲ್ಲ. ಅವರವರ ಶಕ್ತ್ಯಾನುಸಾರ ಈ ನಿಯಮಗಳನ್ನು ತಿಳಿದು ಅಥವಾ ದಾನಗಳನ್ನು ತಿಳಿದು ನಮಗೆ ಎಟುಕುವಂಥ ದಾನ ಅಥವಾ ನಿಯಮಗಳನ್ನು ಮಾಡಬಹುದು. ಮನೆಯಲ್ಲಿರುವ ಉಳಿದವರಿಗೆ ಯಾವುದೇ ಕಿರಿಕಿರಿ ಆಗದೇ ಇರುವಂಥ ಕೆಲವೊಂದು ನಿಯಮನೂ ಪಾಲಿಸಬಹುದು, ಕೆಲವೊಂದು ದಾನಗಳನ್ನೂ ಮಾಡಬಹುದು. ಈಗ ಇವತ್ತಿನ ದಿವಸ ನಿಯಮಗಳನ್ನು ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೇನೆ. ಈಗ ಮನದಿಂದ ಮಾಡುವಂಥ ನಿಯಮಗಳು. ಈ ಚಾತುರ್ಮಾಸದಲ್ಲಿ ಉತ್ಥಾನ ದ್ವಾದಶೆಯವರೆಗೂ ಒಂದು ದಿನವೂ ಬಿಡದೆ ಆ ನಿಯಮವನ್ನು ಪಾಲಿಸಬೇಕು. ನಾವು ಇವತ್ತು ಹರಿಕಥಾಮೃತ ಸಾರದಲ್ಲಿ ಅದನ್ನು ಓದ್ತಾ ಇದ್ದೀವಿ. 1, 2 ಅಥವಾ 4, 5 ಶ್ಲೋಕಗಳನ್ನು ಹೇಳಬೇಕು ಅಂತ ಇಟ್ಕೊಂಡಾಗ ನಮಗೆ ಎಷ್ಟು ಸಾಧ್ಯವೋ ಅದನ್ನು ದಿನವೂ ಬಿಡದೆ ಅದನ್ನು ಹೇಳ್ತಾ ಹೋಗಬೇಕು. ಯಾರಿಗೆ ವಿಜಯರಾಯರ ಕವಚ ಹೇಳಬೇಕು ಅನ್ನಿಸ್ತದೆ ಅದನ್ನು ಕೂಡ ಶುರು ಮಾಡಿದರೆ ಆ ಉತ್ಥಾನ ದ್ವಾದಶಿವರೆಗೂ ಹೇಳ್ಬೋದು. ಲಕ್ಷ್ಮೀ ಶೋಭಾನ ಶುರು ಮಾಡಿದರೆ ಲಕ್ಷ್ಮೀ ಶೋಭಾನ ಹೇಳ್ಬೋದು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಮತ್ತು ಭಗವಂತನ ಭಜನೆ, ಭಗವದ್ಗೀತೆಯ 5 ಶ್ಲೋಕಗಳು, ದಿನವೂ 2, 3 ಅಥವಾ 5ರವರೆಗೂ ಅವರು ದೇವರ ನಾಮಗಳನ್ನು ಹೇಳುವುದು ಮತ್ತು ಅವರ ಇಷ್ಟ ದೇವರ, ಅವರ ಮನೆಯ ಕುಲದೇವರ ಅವರಿಗೆ ಯಾವುದು ಆಗುತ್ತೋ ಅದರ ಆ ದೇವರ ಜಪವನ್ನು 108 ಅಂತ ಮಾಡಬಹುದು ಅಥವಾ 5 ಆದರೂ ಆ ದೇವರ ನಾಮಸ್ಮರಣೆಯನ್ನು ಕಣ್ಣು ಮುಚ್ಚಿ ಭಕ್ತಿಯಿಂದ ಹೇಳುವುದು. ಇದೂ ಕೂಡ ನಿಯಮ. ರಾಮಾಯಣದ 1 ಶ್ಲೋಕ, ಭಾಗವತದ ಒಂದೇ 1 ಸಾಲು ಆದರೂ ದಿನವೂ ಓದುವಂಥ ಅಭ್ಯಾಸ. ಶಿವಭಕ್ತರು ಶಿವನ ಸ್ತೋತ್ರ, ಮಹಾಮೃತ್ಯುಂಜಯ ಸ್ತೋತ್ರ, ಶಿವಲೀಲಾಮೃತದ ದಿನವೂ ಒಂದು ಕಥೆ ಹೇಳುವಂಥದ್ದು, ಕಥೆ ಓದುವಂಥದ್ದು, ಶಿವಪಾರ್ವತಿಯರ ಕಲ್ಯಾಣವನ್ನು ಕೇಳುವಂಥದ್ದು, ದಿನವೂ ಪುರಾಣದ ಕಥೆಯನ್ನು ಚಿಕ್ಕ ಚಿಕ್ಕ ಕಥೆಯನ್ನು ಕೂಡ ಕೇಳುವಂಥದ್ದು. ಈಗಲೂ ಎಲ್ಲರೂ ಹರಿದಾಸರು ಮತ್ತು ಹಾಡಿರುವಂಥ ಹಾಡುಗಳನ್ನು ದಿನವೂ 1, 3, 4 ಕೇಳುವಂಥದ್ದು ಮತ್ತು ಪುರಾಣವನ್ನು ಹೇಳುವಂಥದ್ದು. ಪುರಾಣ ಕೂಡ ಕೇಳಬಹುದು. ಯಾರಿಗೆ ದೇವಿಯ ಕಥೆಯನ್ನೇ ಓದಬೇಕು ಅಂತ ಇರುತ್ತೋ ಅದನ್ನು ಕೂಡ 4 ತಿಂಗಳು ಬಿಡದೇ ಮಾಡಬೇಕು. ಈ ಎಲ್ಲಗಳ ನಿಯಮಗಳಲ್ಲಿ ಯಾವುದಾದರೂ ಒಂದು ಸಮಯ ನಿಮಗೆ ಎಷ್ಟು ಸಿಗುತ್ತೋ, 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 15 ನಿಮಿಷ ನಿಮಗೆ ಹೇಗಾಗುತ್ತೋ ಅಷ್ಟನ್ನು ಮಾತ್ರ, ಎಷ್ಟು ನಮ್ಮ ಕಡೆಯಿಂದ ಹೇಳೋಕ್ಕೆ ಸಾಧ್ಯ ಅನ್ನಿಸ್ತದೋ ಅಷ್ಟನ್ನು, ಅದನ್ನು ಮಾತ್ರ ದಿನವೂ ಬಿಡದೆ ಅದು ಒಂದು ನಿಯಮವನ್ನು ಕೊನೆಯವರೆಗೂ ಪಾಲಿಸಬೇಕು. ಎಲ್ಲರೂ ಈ ಎಲ್ಲವುಗಳನ್ನು ಒಂದೇ ಸಾರಿ ಮಾಡುವಂಥದ್ದಲ್ಲ. ಒಂದೊಂದು ಸಾರಿ, ಒಂದೊಂದು ವರ್ಷ, ಒಂದೊಂದನ್ನೇ ನಾವು ಮಾಡ್ತಾ ಹೋಗಬೇಕು. ಸಮಯ ಇದ್ದವರು 2, 3 ಕೂಡ ಮಾಡಬಹುದು. ಇನ್ನು ತನುವಿನಿಂದ, ದೈಹಿಕ ಶ್ರಮದಿಂದ ಕೆಲವೊಂದು ಮಾಡುವಂಥ ನಿಯಮಗಳು. ಇದು ಕೂಡ ಚಿಕ್ಕ ಚಿಕ್ಕದಾಗಿ ಎಲ್ಲರಿಗೂ ಅನುಕೂಲವಾಗುವಂಥ ನಿಯಮಗಳನ್ನು ಹೇಳ್ತಾ ಇದ್ದೇನೆ. ಯಾರಿಗೆ ಮನೆಯ ಹತ್ತಿರವೇ ದೇವಸ್ಥಾನ ಇದ್ದರೆ ದಿನವೂ ಹೋಗಿ ದೇವರ ದರ್ಶನ ಮಾಡಿ. ಸಾಧ್ಯವಾದರೆ 1, 2, 5 ಅವರಿಗೆ ಹೇಗೆ ಅನುಕೂಲ ಸಮಯ ಸಿಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕಿ ಬರುವುದು. ಹಳ್ಳಿಯಲ್ಲಿ ದೇವಸ್ಥಾನ ಇರ್ತದೆ, ಕಸ ಗುಡಿಸೋರು ಯಾರು ಇರದೇ ಇದ್ದರೆ ಅದು ಒಂದು ನಿಯಮ ಅಂತ ಆ ದೇವಸ್ಥಾನ ಹತ್ತಿರ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಕೂಡ ಹಾಕ್ಬೋದು. ಮನೆಯಲ್ಲಿ ದೇವರ ಮುಂದೆ ದಿನವೂ 1 ಎಣ್ಣೆ ದೀಪ, 1 ತುಪ್ಪದ ದೀಪ ಅಂತ 2 ನೀಲಾಂಜನದಲ್ಲಿ 2 ದೀಪಗಳನ್ನು ಹಚ್ಚಿಡುವಂಥದ್ದು ಮತ್ತು ದಿನವೂ 1 ದೀಪಸ್ತಂಭ ತೊಳೆದು ಆ ದೀಪಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಬತ್ತಿ ಹಾಕಿ ಅದನ್ನು ಹಚ್ಚಿಡುವುದು. ಗಣಪತಿಗೆ ಗರಿಕೆಯನ್ನು ಏರಿಸುವುದು, ವಿಷ್ಣುವಿಗೆ ತುಳಸಿ ದಳವನ್ನು ಹಾಕುವುದು. ಮನೆಯಲ್ಲಿಯೇ ತುಳಸಿ
ಗಿಡ ದೊಡ್ಡದಾಗಿದ್ದು ತುಳಸಿ ದಳಗಳು ತುಂಬ ಸಮೃದ್ಧವಾಗಿ ಸಿಗ್ತಾ ಇದ್ದರೆ ಯಾರದಾದರೂ ಬ್ರಾಹ್ಮಣರಿಗೆ ಮನೆಗೆ ಪೂಜೆಗೆ ಅಂತ ಕೊಡುವುದು ಅಥವಾ ದೇವಸ್ಥಾನಕ್ಕೂ ಕೂಡ ಕೊಡಬಹುದು. ಮನೆಯಲ್ಲಿ ಸ್ಥಳವೂ ಇದ್ದು ಹೂವಿನ ಗಿಡಗಳಿದ್ದರೆ ಹೂವು ದಿನವೂ ಆಗ್ತಾ ಇದ್ದರೆ ದಿನವೂ ಸ್ವಲ್ಪ ಸ್ವಲ್ಪ ಹೂವುಗಳನ್ನು ಕೊಡುವಂಥ ಇದು ಒಂದು ಕೂಡ ನಿಯಮ ಇಟ್ಟುಕೊಳ್ಳಬಹುದು. ಸಾಧ್ಯವಾದರೆ ದಿನವೂ ಒಬ್ಬ ಮುತ್ತೈದೆಗೆ ಒಂದು ಮೊಳ ಹೂವನ್ನು ಮಾಡಿ ಕೂಡ ಕೊಡಬಹುದು. ಸಾಧ್ಯ ಇರದೇ ಇದ್ದರೆ ಕೆಲವರು ಕೊಂಡು ಕೊಡಬಹುದು, ಅವರವರ ಅನುಕೂಲಕ್ಕೆ ತಕ್ಕಂತೆ. ದಿನವೂ ಒಬ್ಬ ಹಿರಿ ಮುತ್ತೈದೆಗೆ ಹೂವು ಕುಂಕುಮ ಕೊಡುವುದು. ಇದರ ಜೊತೆಗೆ 1 ರೂಪಾಯಿಯಾದರೂ ದಕ್ಷಿಣೆಯನ್ನು ಕೊಡಬೇಕು. ನಮಗೆ ಮನೆಯಿಂದ ಹೊರಗಡೆ ಹೋಗಿ ಇದು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅಂದಾಗ ಮನೆಯ ದೇವರಿಗೆ ಕೂಡ ನಮ್ಮಿಂದ ನಾವೇ ಪ್ರದಕ್ಷಿಣೆ ಒಂದು 5-10 ಹಾಕಿಕೊಂಡು ಕೂಡ ನಮಸ್ಕಾರ ಮಾಡಬಹುದು. ಇದನ್ನು ದಿನವೂ ನಿಯಮ ಅಂತ ದ್ವಾದಶಿವರೆಗೂ ಉತ್ಥಾನ ದ್ವಾದಶಿಯವರೆಗೂ ಮಾಡಬೇಕು. ದಿನವೂ 10 ಜೊತೆ ಅಥವಾ 5 ಜೊತೆ ಹೂಬತ್ತಿ ಅವರಿಗೆ ಮಾಡಲು ಸಾಧ್ಯವಿದ್ದರೆ ಅದರ ಜೊತೆಗೆ 1 ರೂಪಾಯಿಯನ್ನು ದಕ್ಷಿಣೆ ಇಟ್ಟು ಬೇರೆಯವರಿಗೆ ಕೊಡಬಹುದು. ಮನೆಯಲ್ಲಿಯೇ ಎಲ್ಲ ಸದಸ್ಯರು ಕೂಡಿ 1-2 ಹಾಡು ಹೇಳ್ತಾ ಭಜನೆ ಮಾಡಬಹುದು. ಎಲ್ಲರೂ ಸೇರಿ ಮಾಡುವಂಥ ಒಂದು ಸಂದರ್ಭ ಕೂಡ ಚೆನ್ನಾಗಿ ಇರುತ್ತದೆ. ಬರೀ ಹೂಬತ್ತಿ ಮಾತ್ರ ಅಲ್ಲ, 1-5 ಮಂಗಳಾರತಿ ಬತ್ತಿ ಅದು ಕೂಡ ಮಾಡಿ ಕೊಡಬಹುದು. ಗೆಜ್ಜೆ ವಸ್ತ್ರ ದಿವಸವೂ 1 ಗೆಜ್ಜೆ ವಸ್ತ್ರ, ಅದಕ್ಕೆ ಜೊತೆ 2 ಕುಬುಸದ ಕಣ ಆ ಗೆಜ್ಜೆನಲ್ಲೇ ಮಾಡಿ ಅದನ್ನು ಕೂಡ ಕೊಡಬಹುದು. ಯಾವುದೇ ಒಂದು ನಿಯಮ ಹಿಡಿದರೆ ಈ 4 ತಿಂಗಳು ಬಿಡದೆ ಮಾಡುವಂಥದ್ದು. ಯಾರ ಮನೆಯಲ್ಲಿ ತರಕಾರಿಗಳು ಬೆಳೀತಾ ಇದ್ದರೆ 2-4 ತರಕಾರಿಗಳನ್ನು ಒಬ್ಬರಿಗೆ ಕೊಡುವಂಥದ್ದು. ಚಿಕ್ಕ ಮಗು ಮನೆಯ ಹತ್ತಿರವಿದ್ದರೆ 1 ಲೋಟ ಹಾಲು ಸಕ್ಕರೆ ಕೂಡ ಮಗುಗೆ ಕೊಡಬಹುದು. ಆದರೆ ಮಗುವಿಗೆ ದಿನವೂ ಹಾಲು ಕೊಟ್ಟಾಗ ಉತ್ಥಾನ ದ್ವಾದಶಿ ಎಂದು ಆ ಮಗುವಿಗೆ 1 ಅಂಗಿ ಮತ್ತು 1 ಚಡ್ಡಿಯನ್ನು ಕೂಡ ದಾನವಾಗಿ ಕೊಡಬೇಕಾಗುತ್ತೆ. ಮತ್ತು ಕೆಲವರು ನೆಲದ ಮೇಲೆ ಊಟ ಮಾಡುವಂಥ ಒಂದು ನಿಯಮ ಹಿಡಿತಾರೆ. ನೆಲವನ್ನು ಸ್ವಚ್ಛವಾಗಿ ಯಾರೂ ಓಡಾಡದೇ ಇರುವಂಥ ಒಂದು ಬದಿಯಲ್ಲಿ ಕುಳಿತುಕೊಂಡು ಸ್ವಚ್ಛವಾಗಿ ಒರೆಸಿಕೊಂಡು ಅದರ ಮೇಲೆ ಊಟ ಮಾಡುವಂಥ ನಿಯಮವನ್ನು ಹಿಡಿತಾರೆ. ಕೆಲವರಿಗೆ ಕೆಳಗಡೆ ಕೂಡೋಕ್ಕೆ ಆಗದೇ ಇರುವಂಥವರು ಕಡಪಾಕಲ್ಲಿಂದ ಅಗಲವಾಗಿ 1 ಕಲ್ಲು ಕೂಡ ಟೇಬಲ್ ಮೇಲೆ ಇಟ್ಕೊಂಡು ಟೈಲ್ಸ್ ಇಟ್ಕೊಂಡು ಮಾಡಬೇಕು ಅಂದಾಗ ಯಾವುದೇ ರೀತಿ ನೆಲದ ಮೇಲೆ ಅಥವಾ ತಟ್ಟೆನಲ್ಲಿ ಊಟ ಮಾಡದೆ ಇದರ ಮೇಲೆ ಊಟ ಮಾಡಬೇಕು ಅಂತ ಇರುವಂಥವರು ಆ ನಿಯಮವನ್ನು ಕೂಡ ಪಾಲಿಸಬಹುದು. ದಿನವೂ ಬಾಳೆ ಎಲೆಯಲ್ಲಿ ಊಟ ಮಾಡಬಹುದು ಅಥವಾ ಮುತ್ತುಗದ ಎಲೆಯಲ್ಲಿ ಕೂಡ ಊಟ ಮಾಡಬಹುದು. ಒಂದು ಚಿಕ್ಕ ಹುಡುಗಿಗೆ ದಿನವೂ ಜಡೆ ಹಾಕಿ ಕೊನೆಯಲ್ಲಿ ಅವಳಿಗೆ 1 ಲಂಗ ಬ್ಲೌಸು ಹೊಲಿಸಿ ಕೊಡಬಹುದು. ಚಾತುರ್ಮಾಸದ ರಂಗೋಲಿಯೇ ಬೇರೆ, ಆದರೂ ಮನೆಯ ದೇವರ ಮುಂದೆ ಶ್ರೀಕಾರ ಹಾಕಿ ಶಂಖ ಚಕ್ರ ಗದಾ ಪದ್ಮ ಇವುಗಳನ್ನು ದಿನವೂ 4 ತಿಂಗಳು ಬಿಡದೆ ದೇವರ ಮುಂದೆ ಹಾಕುವಂಥ ಇದು ಒಂದು ಕೂಡ ನಿಯಮ. ಮತ್ತು ದಿನವೂ ದೇವರ ಮುಂದೆ ದೀಪ ಹಚ್ಚುವಾಗ ಬತ್ತಿ ಪೋಣಿಸೋ ದೀಪ, ಆ ದೀಪಗಳಾಗಲಿ ಪ್ರಣತಿಯಾಗಲಿ ದಿನವೂ ತೊಳೆದೇ ಹೊಸ ಬತ್ತಿಯನ್ನು ಹಾಕಿ ದಿನವೂ ಆ ದೀಪಗಳನ್ನೇ ಹಚ್ಚುವಂಥ ಇದು ಒಂದು ನಿಯಮ ಕೂಡ. ಈ ಚಾತುರ್ಮಾಸದಲ್ಲಿ ಯಾವುದೇ ಒಂದು ನಿಯಮವನ್ನು ಹಿಡಿಯಬೇಕು. ಈ ಚಾತುರ್ಮಾಸ ಹಾಗೆ ನಿಯಮ ಇರದೇ ಬಿಡಬಾರದು. ಪರಮಾತ್ಮನ ಅನುಗ್ರಹಕ್ಕಾಗಿ ನಮ್ಮ ಒಂದು ಜೀವನಕ್ಕೆ ಈ ನಿಯಮಗಳು ಬೇಕು. ನಾವು ಮನುಷ್ಯರಾಗಿ ಹುಟ್ಟಿ ಬಂದು ಯಾವುದೇ ನಿಯಮ ಇಟ್ಟು ಅವನ ಧ್ಯಾನದಲ್ಲಿ ಅವನ ಸ್ಮರಣೆಯಲ್ಲಿ ನಮ್ಮ ದೇಹವನ್ನು ತೊಡಗಿಸಿಕೊಳ್ಳಬೇಕು. ಭಗವಂತನ ಪ್ರೀತ್ಯರ್ಥವಾಗಿ ದಿನವೂ ನಾನು ಈ ಸೇವೆಯನ್ನು ಮಾಡುವೆ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಯಾರಿಗೆ ಯಾವುದು ನಿಯಮ ಸುಲಭವೋ ಅನುಕೂಲವೋ ಆ ನಿಯಮವನ್ನು ಹಿಡಿದು ಅದನ್ನು ಉತ್ಥಾನ ದ್ವಾದಶಿಯವರೆಗೂ ಪಾಲಿಸಬೇಕು. ಇದು ಎಲ್ಲವನ್ನು ಶ್ರೀಮನ್ನಾರಾಯಣನ ಪ್ರೀತ್ಯರ್ಥವಾಗಿ ಶ್ರೀ ಮಹಾವಿಷ್ಣುವಿನ ಪ್ರೀತ್ಯರ್ಥವಾಗಿ ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ನಾವು ಮನೆಯಲ್ಲಿ ಪಾಲಿಸುವ ಈ ನಿಯಮಗಳು ಸ್ತೋತ್ರ ಹೇಳುವುದು, ಭಜನೆ ಮಾಡುವುದು, ಕೆಲವೊಂದು ಚಿಕ್ಕ ಪುಟ್ಟ ದಾನ ಮಾಡುವಂಥದ್ದು, ಇದು ಎಲ್ಲವೂ ಕೂಡ ನಮ್ಮ ಮನೆಯ ಮಕ್ಕಳ ಮೇಲೆ ಕೂಡ ಇದು ಒಂದು ಪ್ರಭಾವ ಬೀರ್ತದೆ.
ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿ ಮನೆಯಲ್ಲಿ ಯಾವ ರೀತಿ ಸದ್ಧರ್ಮವನ್ನು ಮಾಡ್ತಾ ಇರ್ತಾರಲ್ಲ, ಆ ಮಕ್ಕಳಿಗೂ ಕೂಡ ನಮಗೆ ದೊಡ್ಡವರಿಗೆ ಗೊತ್ತಿಲ್ಲದಂತೆ ಮಕ್ಕಳು ಕೂಡ ಅದು ಮನಸ್ಸಿನಲ್ಲಿ ಪ್ರಭಾವ ಆಗಿ ಸದ್ಧರ್ಮದಲ್ಲಿ ನಡೆಯುವಂಥ ಮನೋಧರ್ಮ ಬೆಳೆಯುತ್ತದೆ. ತಾಯಿ ಒಳ್ಳೆಯ ಸದ್ಧರ್ಮ ಸದಾಚಾರ ನೀತಿ ನಿಯಮಗಳನ್ನು ಪಾಲಿಸುವುದರಿಂದ ಮಕ್ಕಳು ಒಳ್ಳೆಯ ಸತ್ಪ್ರಜೆಯಾಗಿ ಬೆಳೆಯಲು ಅವಕಾಶ ಇದೆ. ನಾವು ದಾನ ಧರ್ಮ ಭಜನೆ ಅಂತ ಇದು ನಾವು ಹೇಳ್ತಾ ಇರ್ತೀವಿ, ಆದರೆ ತಾಯಿಯಿಂದ ಸಮಾಜಕ್ಕೆ ಒಳ್ಳೆಯ ಒಂದು ಸತ್ಪ್ರಜೆಯನ್ನು ಕೊಡುವಂಥ ವಾತಾವರಣ ನಿರ್ಮಾಣ ಮಾಡುತ್ತದೆ. ಇದು ಚಿಕ್ಕ ಮಕ್ಕಳಿಗೆ ಚಿಕ್ಕತನದಲ್ಲಿಯೇ ಆ ಸಂಸ್ಕಾರ ಮೂಡಿ ಬರುವ ಅವಕಾಶ ಇರುತ್ತದೆ. ನಾವು ಮಾಡುವಂತಹ ಸತ್ಕರ್ಮ ಸದ್ಧರ್ಮಗಳೇ ಮಕ್ಕಳಿಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗೂ ಮನೆಯಲ್ಲಿ ಯಾವುದೇ ತೊಂದರೆ ಆಗದ ರೀತಿ ಸುಲಭವಾಗಿ ಅನುಕೂಲವಾಗುವ ರೀತಿ ಯಾವುದಾಗುತ್ತೋ ಅದನ್ನೇ ಒಂದು ನಿಯಮವನ್ನು ಹಿಡಿದುಕೊಂಡು ನೀವುಗಳು ಪಾಲಿಸಬಹುದು. ಇದರಿಂದ ಮಕ್ಕಳಿಗೂ ಕೂಡ ಒಳ್ಳೆಯ ದಾರಿಯಾಗುತ್ತದೆ. ಒಟ್ಟಿನಲ್ಲಿ ಯಾವುದೇ ಒಂದು ನಿಯಮವನ್ನು ಹಿಡಿದು ಈ ನಿಯಮವನ್ನು ಉತ್ಥಾನ ದ್ವಾದಶಿಯವರೆಗೂ ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.